ಇನ್ನು ವಾಲ್ಮೀಕಿ ನಿಗಮದ ಹಗರಣ ಕಮಲಪಾಳ್ಯಕ್ಕೆ ದೊಡ್ಡ ಅಸ್ತ್ರ ಸಿಕ್ಕ ಹಾಗಾಗಿದೆ. ನಾಗೇಂದ್ರ ರಿಸೈನ್ ಬಳಿಕವೂ ಕೂಡ ಬಿಜೆಪಿಯ ಹೋರಾಟ ಈ ವಿಚಾರದಲ್ಲಿ ಮುಂದುವರಿತಾ ಇದೆ. ನಿನ್ನೆಯಷ್ಟೇ ತಮ್ಮ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಟ್ ಬಿಜೆಪಿಯ ಹೋರಾಟ ಮಾತ್ರ ಮುಂದುವರಿತಾ ಇದೆ. ನಾಗೇಂದ್ರ ತಲೆದಂಡ ಆಗಬೇಕು ಅಂತ ಹೇಳಿ ನಿನ್ನೆವರೆಗೆ ಬಿಜೆಪಿ ಹೋರಾಟಕ್ಕೆ ಮುಂದಾಗಿತ್ತು. ಬಿಜೆಪಿಗೆ ಈಗ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಟಾರ್ಗೆಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಲೆದಂಡಕ್ಕೆ ಆಗ್ರಹಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದಾಗಿದೆ. ಹಾಗಿದ್ರೆ ಬಿಜೆಪಿ ನಾಯಕರ ಮುಂದಿನ ಹೋರಾಟದ ತಯಾರಿ ಹೇಗಿರುತ್ತೆ? ಸಿಬಿಐ ತನಿಖೆಯು ಆರಂಭ ಆಗಿರೋದ್ರ ಹಿನ್ನೆಲೆ ಈಗ ಕಮಲ ಪಡೆ ಎಚ್ಚೆತ್ತುಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಬಹುಶಃ ಟಾರ್ಗೆಟ್ ಸಿಎಂ ಡಿಸಿಎಂ ಅಂತ ಕೇಸರಿಪಾಳ್ಯ ಫಿಕ್ಸ್ ಆದಾಗಿದೆ. ಎಷ್ಟು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅನ್ಸುತ್ತೆ ಈ ಹಗರಣದ ಪ್ರಕರಣವನ್ನ ವಿಪಕ್ಷ ಬಿಜೆಪಿ? ವಿಜಯ್, ಖಂಡಿತ ನೋಡಿ, ನಾಗೇಂದ್ರ ಅವರ ರಾಜೀನಾಮೆ ಆದ ಬಳಿಕ ಬಿಜೆಪಿ ಪಾಳ್ಯದಲ್ಲಿ ಒಂದಷ್ಟು ತನ್ನದೇ ಆದಂಥ ತಂತ್ರಗಾರಿಕೆ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಇವತ್ತು ಹೈಕಮಾಂಡ್ ನಾಯಕರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಂದು ಸಭೆ ಸೇರ್ತಾರೆ. ಆ ಸಭೆಯಲ್ಲಿ ಸಂಪೂರ್ಣವಾಗಿ ಈ ನಾಗೇಂದ್ರ ಅವರ ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳಿದೆಯಲ್ಲ, ಆ ವಿಚಾರವನ್ನು ಇಂಚಿಂಚಾಗಿ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ವಿಶೇಷವಾಗಿ ಕೇವಲ ನಾಗೇಂದ್ರ ಅಷ್ಟೇ ಅಲ್ಲ, ಈಗ ಬಿಜೆಪಿ ನಾಯಕರ ಮುಂದಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಲೆದಂಡ ಆಗಬೇಕು. ಈ ಪ್ರಕರಣದಲ್ಲಿ ಕೇವಲ ನಾಗೇಂದ್ರ ಅವರ ಮೌಖಿಕ ಆದೇಶಗಳಿತ್ತ, ಅದರ ಜೊತೆಯಾಗಿ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ನಾಗೇಂದ್ರ ಅವರು ಈ ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಂಡ್ರ, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ಈಗ ವಿಚಾರಗಳೇನಂತಂದ್ರೆ ನೋಡಿ, ಸಿಬಿಐ ತನಿಖೆ ಈಗಾಗಲೇ ಆರಂಭ ಆಗಿರುವಂಥದ್ದು, ವಿಚಾರಣೆ ಕೂಡ ಆರಂಭ ಆಗಿರುವಂಥದ್ದು. ಈ ವಿಚಾರಣೆಯಲ್ಲಿ ಏನಾದರೂ ಕೂಡ ಸಿದ್ದರಾಮಯ್ಯ ಅವರ ಹೆಸರು ಜೊತೆಗೆ ಡಿಕೆ ಅವರ ಹೆಸರು ಏನಾದರೂ ಕೂಡ ಕೇಳಿ ಬಂದಿದ್ದೇ ಆದಲ್ಲಿ ಅವರನ್ನ ನೇರವಾಗಿ ವಿಚಾರಣೆಗೆ ಕರೀತಾರೆ. ಆಗ ಬಿಜೆಪಿಗೆ ಸಂಪೂರ್ಣವಾದ ಒಂದು ಅಸ್ತ್ರಗಳು ಕೂಡ ಸಿಗುತ್ತೆ. ಕಾರಣ ಇಷ್ಟೇ ನೋಡಿ, ವಿಚಾರಣೆಯಲ್ಲಿ ಕರೆದಾಗ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇರಬಹುದು ಅನ್ನೋ ಒಂದು ವಿಚಾರಗಳನ್ನ ನಾಳೆ ರಾಜ್ಯದ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಬಿಜೆಪಿ ನಾಯಕರಿಗೆ ಹೋರಾಟಕ್ಕೆ ಒಂದು ಅಸ್ತ್ರ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೇ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ರು ಅನ್ನೋ ಒಂದಷ್ಟು ಆರೋಪಗಳನ್ನ ಮಾಡಲಿಕ್ಕೆ ಒಂದು ಅಸ್ತ್ರ ಬೇಕು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ರಿಪೋರ್ಟ್ಗಳನ್ನು ಕೊಡುವ ಮೂಲಕ ಈ ವಿಚಾರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಟ್ಟಾಕಬೇಕು, ಜೊತೆಗೆ ಅವರ ತಲೆದಂಡಗಳು ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ರಾಜ್ಯದಲ್ಲೂ ಕೂಡ ಇದೇ ಪ್ರಕರಣದ ವಿಚಾರವಾಗಿ ಮತ್ತು ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪ್ರತಿಭಟನೆಗೂ ಕೂಡ ಪ್ಲಾನ್ ಮಾಡಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.